ರೈತರು ಶ್ರೀಮಂತರಾಗೋದು ಹೇಗೆ? ಇವತ್ತಿನ ಸಿಸ್ಟಮಲ್ಲಿ ಅವನ ಮನೆಗೆ ಅವನ ಊರಿಗೆ ಬೆಳ್ಕೊಂಡ್ರೆ ಮಾತ್ರ ಈ ವಿಲ್ ಗ್ರೋ. ಇನ್ನು ಈ ಕರೆಂಟ್ ಪ್ರಾಕ್ಟೀಸಸ್, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಮಾಡರ್ನ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಏನು ವೆಸ್ಟರ್ನ್ ಫಾರ್ಮಿಂಗ್ ಹಾಕಿದಾರಲ್ಲ, ಅದರಿಂದ ಯಾವುದೇ ಕಾರಣಕ್ಕೂ ಅವನು ಮೇಲ್ ಬರೋಲ್ಲ, ಯಾವುದೇ ಕಾರಣಕ್ಕೂ ದುಡ್ಡು ಮಾಡಲ್ಲ. ಹೇಳಿ ಎಷ್ಟು ಜನ ರೈತರು ದುಡ್ಡು ಮಾಡಿದ್ದಾರೆ ಇವತ್ತು? BPL ಆಲ್ಮೋಸ್ಟ್ 99% ರೈತರು BPL ಅಲ್ಲಿ ಇದ್ದಾರಲ್ಲ. ಚಾನ್ಸೇ ಇಲ್ಲ ಈ ಸಿಸ್ಟಮ್. ಅವ್ನು ಯಾವತ್ತಿಗೂ ಮಾಡೋಕ್ಕಾಗಲ್ಲ ದುಡ್ಡು. ಸೊ ಸರಳ ಸೂತ್ರ ಹೇಳ್ಬೋದಾ ನೀವು? ಸರಳ ಹೆಂಗೆ ರೈತರು ದುಡ್ಡು ಮಾಡೋದು ಹೆಂಗೆ, ಅವರು ಸ್ಟೇಬಲ್ ಆಗೋದು ಹೆಂಗೆ? 4-5 ಸತಿ ಹೇಳಿದ್ದೀನಿ ಆಲ್ರೆಡಿ ಸರಳ ಸೂತ್ರ. ಅವರ ಮನೆಗೆ, ಅವ್ರ ಊರಿಗೆ ಅವರಷ್ಟೇ ಬೆಳ್ಕೋಬೇಕು. ಎಕ್ಸಸ್ನ ಸಂತೆಯಲ್ಲಿ ಮಾರಾಟ ಮಾಡ್ಕೋಬೇಕು. ಬಹು ಬೆಳೆ ಮಾಡಬೇಕು. ಬಹು ಬೆಳೆ ಡೈರೆಕ್ಟ್ ತಿನ್ನೋ ಅಂಥದ್ದು, ನೀವೇ ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥದ್ದು. ನಿಮ್ಮೂರಲ್ಲಿ ಏನು ಕನ್ಸ್ಯೂಮ್ ಮಾಡ್ತಾರೋ ಅದು ಬೆಳಿಬೇಕು. ಮತ್ತು ಆಡು, ಮೇಕೆ, ಕುರಿ, ಕೋಳಿ, ಹಸುಗಳು, ಇದನ್ನು ಸಮಗ್ರ ಕೃಷಿಲಿ ಇವೆಲ್ಲ ಬರ್ತವೆ. ಇದನ್ನೆಲ್ಲ ಶುರು ಮಾಡಿಕೊಂಡ್ರೆ ಒಂದಲ್ಲ ಇನ್ಕಮ್ ಬರುತ್ತೆ. ಊರಲ್ಲಿ ನಮ್ಮ ಊರಿನ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಸ್ಮಾರ್ಟ್ ಫಾರ್ಮರ್, ನನ್ನ ಜಮೀನು ಹಿಂಭಾಗ ಇದ್ದಾನೆ, ಮಹೇಶ್ ಅಂತ ಹೇಳಿ ಹೆಸರು, ಆಯಿತಾ. ಎಷ್ಟು ಹಾರ್ಡ್ ವರ್ಕರ್ ಅಂದರೆ, ಅವ್ನು ನನ್ನ ಜಮೀನಿಗೆ 1/2 ಎಕರೆ ಇಟ್ಕೊಂಡಿದ್ದಾನೆ ಜಮೀನು. ಅಲ್ಲಿ ಮನೆ ಹತ್ರ ಮೋಟ್ರ್ ಹಾಕ್ಸಿದ್ದಾನೆ. ಅಲ್ಲಿಂದ 2 ಕಿಲೋಮೀಟ್ರು ಪೈಪ್ ತೊಗೊಂಬಂದು ಇಲ್ಲಿ ನೀರು ಹಾರಿಸ್ತಾನೆ. ಆ ಜಮೀನಲ್ಲಿ ಏನು ಬೆಳಿತಾನೆ ಗೊತ್ತಾ? ಕುರಿ ಸಾಕ್ತಾನೆ, ಆಯಿತಾ. ಕುರಿಗಳಿಗೆ ಏನು ಬೇಕೋ ಮೇವು ಅದು ಬೆಳ್ಕೊಳ್ತಾನೆ 1/2 ಎಕರೆಯಲ್ಲಿ. ವರ್ಷ ಪೂರ್ತಿ ಡಿಫ್ರೆಂಟ್ ಧಾನ್ಯಗಳೆಲ್ಲ ಬೆಳಿತಾನೆ. 10 ಕುರಿ ತರ್ತಾನೆ ವರ್ಷಕ್ಕೆ, ಆಯಿತಾ. 10 ಕುರಿ ಸ್ಟಾಲ್ ಫೀಡಿಂಗ್ ಅಂದರೆ ಕಟ್ಟಿದ ಜಾಗದಲ್ಲಿ ಅದಕ್ಕೆ ಇದು ಮಾಡ್ತಾನೆ. ಯಾರಿಗೂ ತೋರಿಸೋದಿಲ್ಲ ಅದನ್ನು, ಕಣ್ಣಾಗುತ್ತೆ ಇದು ಅಂತ ಏನೋ ಸೆಂಟಿಮೆಂಟ್ ಅಂತ. ರಂಜಾನ್ ಟೈಮ್ ಕರೆಕ್ಟಾಗೆ, ಬಕ್ರೀದ್ ರಂಜಾನ್ ಟೈಮ್ಗೆ ಕರೆಕ್ಟಾಗೆ ಆ 100 ಕುರಿಗಳು ಇಲ್ಲ ನಾಟಿ ಮರಿಗಳು ಯಾವುದೋ ತಂದಿರ್ತಾನಲ್ಲ, ಒಂದೊಂದು ಕುರಿ ಏನಿಲ್ಲ ಅಂದರೆ ಲಾಸ್ಟ್ ಇದರಲ್ಲಿ ಬಿಡ್ ಏನಿಲ್ಲ ಅಂದರೂ ಅವನು 10 ಲಕ್ಷ ರೂಪಾಯಿ, 7ರಿಂದ 10 ಲಕ್ಷ ರೂಪಾಯಿ ಮಾಡ್ತಾನೆ. 1/2 ಎಕರೆ ಅವನು ಕಬ್ಬು ಬೆಳೆದಿದ್ರೆ ಅವನು ಇವತ್ತು ಏನಿಲ್ಲ, 20,000. ನಂಗೆ ಗೊತ್ತಿಲ್ಲ ಮಹೇಶ್ ನೋಡ್ತಿದ್ದಾನೋ ಇಲ್ಲೋ. ಅವನು ಏನಿಲ್ಲ ಅಂದರೂ 1 ಕೋಟಿ ಮೇಲೆ ಸರ್ಕ್ಯುಲೇಟ್ ಮಾಡ್ತಾನೆ ಊರಲ್ಲಿ. ಅದು ಬಿಟ್ಟ ಕಬ್ಬು ಬೆಳೆದಿದ್ರೆ ಅವ್ನು ಈ ಥರ ಆಗ್ತಾ ಇದ್ನಾ? ಇವತ್ತು ಅಲ್ಲಿ ಸಾಲ ಇಲ್ಲಿ ಸಾಲ ಅಂದ್ಕೊಂಡು ಪಾಪ ಹಾಳಾಗ್ಬಿಡ್ತದೆ. ಬಟ್ ಅವ್ನು ನೋಡೋಕ್ಕೂ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ, ಎಷ್ಟು ಕಟ್ಮಸ್ತಾಗಿದ್ದಾನೆ, ಎಷ್ಟು ಇದಾಗಿದ್ದಾನೆ. ಸೊ ದಟ್ ಈಸ್ ಹೌ ನಮ್ಮ ರೈತರಂಗ. ಸೊ ಈಸಿ ವೇಗಳಿದೆ, ಅದನ್ನು ನಾವು ಫೈಂಡ್ ಮಾಡಬೇಕು. ಆಮೇಲೆ ತೀರಾ ಇನ್ವೆಸ್ಟ್ ಮಾಡುವಂಥದ್ದು ಏನು ಬೇಕಾಗಿಲ್ಲ ಅಂತ ಹೇಳ್ತೀರಿ? ಈಸಿ ವೇ ಅಲ್ಲೇ ಮಾಡ್ಬೋದು, ತುಂಬ ಇನ್ವೆಸ್ಟ್ಮೆಂಟು ಬೇಡ. ಅಪ್ಲೈ ಮಾಡಬೇಕು ಲಾಜಿಕ್. ಯಾವ ಸೀಸನ್ಗೆ ಈಗ ಅಮೆರಿಕಾದಲ್ಲಿ ವರ್ಷಪೂರ್ತಿ ಕುಂಬಳಕಾಯಿ ಬೆಳೆಯಲ್ಲ. ಈಗ ನಡೀತಿದೆ ಹಾಲೋವಿನ್ ಅಂತ ಕುಂಬಳಕಾಯಿ. ಇದು ನಮ್ಮಲ್ಲಿ ಪಕ್ಷ ಮಾಡ್ದಂಗೆ ಕರ್ನಾಟಕದಲ್ಲಿ ಅಲ್ಲಿ ಹಾಲೋವಿನ್ ಅಂತ ಮಾಡ್ತಾರೆ, ಡಿಫ್ರೆಂಟ್ ಥರ. ಅದು ಪಕ್ಷ ಥರ ಅವ್ರದ್ದು ಹಿರಿಯರನ್ನ ನೆನೆಸ್ಕೊಳ್ಳೋ ಥರ ಇದೆಲ್ಲ. ಕುಂಬಳಕಾಯಿ ಅದಕ್ಕೆ ಮಾತ್ರ ಸೀಸನ್ಗೆ ಮಾತ್ರ ಬೆಳೀತಾರೆ, ಡಿಮ್ಯಾಂಡ್ ಆಗುತ್ತೆ. ಮತ್ತು ಕ್ರಿಸ್ಮಸ್ಗೆ, ಥ್ಯಾಂಕ್ಸ್ ಗಿವಿಂಗ್ ಕ್ರಿಸ್ಮಸ್ ಅಂತ ಬರುತ್ತೆ ಡಿಸೆಂಬರಲ್ಲಿ, ಆವಾಗ ಟರ್ಕಿ ಮಾಡ್ತಾರೆ. ಟರ್ಕಿ ಕೋಳಿಗಳನ್ನ ಆ ಸೀಸನ್ಗೆ ಬೆಳೀತಾರೆ ವರ್ಷ ಫುಲ್. ಸೊ ಸೀಸನ್ ವೈಸ್ ಮಾಡಬೇಕು. ಇನ್ನು ಇವತ್ತು ಕಬ್ಬು ಹೆಂಗೆ ಗೊತ್ತಾ ನಮ್ಮ ರೈತರು, ಇವತ್ತು ಟೊಮೊಟೊ 50 ರೂಪಾಯಿ ಓಡ್ತು, 60, 100 ಆಗೋಯ್ತು ಅಂದ್ಬಿಟ್ಟು ಚಕ್ಕನ ತಂದು ಹಾಕ್ಬಿಟ್ಟಿರ್ತಾರೆ. ಇದಕ್ಕೆ ಎಲ್ಲರೂ ಬೆಳೆಯೋದು ಹೋಲ್ ಅಂಡ್ ಸೋಲ್ ಹಂಗೆ. ಸೊ ಅದು ನಿಮಗೆ ಬೆಳೆ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಊರಲ್ಲಿ ಯಾವಾಗ ಹಬ್ಬ ಇದು ಅಂತ ಟೈಮ್ಗೆ ಊರಿಗೆ ನಾವು ಕುರಿ ಕೋಳಿಗಳು ಮಾಡ್ಕೊಂಡ್ರೆ ಊರಿಗೆ ಸಾಕು. ಸಿಂಪಲ್ ಥಿಂಕ್ ಮಾಡ್ಬೇಕಷ್ಟೇ, ತುಂಬ ಏನು ಕಾಂಪ್ಲಿಕೇಟೆಡ್ ಇಲ್ಲ ಇಲ್ಲಿ. ಸರ್, ನೀವು ಅಮೆರಿಕಾದಲ್ಲಿ ಇದ್ದವರು ಅಥವಾ ಹೋಗಿ ಬಂದವರು? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಅಮೆರಿಕಾದಲ್ಲೇ ಇದ್ದೆ. ನನ್ನ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿ ಇತ್ತು ನಂದು. ಅಲ್ಲೇ ಸುಮಾರು ವರ್ಷಗಳಿದ್ದೆ. ಅಮೆರಿಕಾ, ಲಂಡನ್ನಲ್ಲಿದ್ದೆ, ಇಸ್ರೇಲಲ್ಲಿದ್ದೆ. ಅದನ್ನು ಬಿಟ್ಟು ನಿಮಗೆ ಕೃಷಿ ಕೈ ಬೀಸಿ ಕರೀತು ನಿಮ್ಮನ್ನು? ಕೃಷಿ ಕೈ ಬೀಸಿ ಕರೆದಿಲ್ಲ. ನಾನು ಹುಟ್ಟಿದ ಮಂಡ್ಯ, ಬಟ್ ಬೆಳೆದಿದ್ದಲ್ಲ ಬೆಂಗಳೂರು. ನಮ್ಮ ತಂದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಿದ್ರು, ವೈಸ್ ಚಾನ್ಸಲರ್ ಆಗಿ ರಿಟೈರ್ಡ್ ಆದರು. ನಮಗೆ ಅಮೇರಿಕಾದಲ್ಲಿದ್ದಾಗ
ಇಲ್ಲಿ ಬೆಂಗಳೂರಲ್ಲಿ ಆಫೀಸ್ ಇತ್ತಲ್ಲ ಬರ್ತಿದ್ದಲ್ಲ, ಆಗ ನಾನು ಸ್ವಲ್ಪ ಆಟೋ ಡ್ರೈವರ್ಸ್ನ ನೋಡಿ ಬೇಜಾರಾಗಿ ಎಲ್ಲ ಮಂಡ್ಯದವ್ರು ಈ ಥರ ಬಂದ್ಬಿಟ್ಟಿದ್ದಾರೆ, ಕೃಷಿ ಬಿಟ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾರೆ, ಬಾರಲ್ಲಿ ಕೆಲಸ ಮಾಡ್ತಾರೆ. ಅದೆಲ್ಲ ನೋಡಿ ಏನಾರ ಒಂದು ಚೇಂಜ್ ತರಬೇಕು ಅಂದ್ಕೊಂಡು ಬಂದಿದ್ದು. ನಾನು ಕೃಷಿ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಬಟ್ ಇದರಲ್ಲಿ ಕೃಷಿಕನಾಗಿದ್ದೀನಿ. ಸರ್, ಈಗ ನಿಮಗೆ ಏನೋ ಚೇಂಜಸ್ ತರಬೇಕು ಅಂತ ಹೊರಟಿದ್ದೀನಿ ಅಂದ್ರಲ್ಲ, ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಸರ್? ಐ ಮೀನ್ ಚೇಂಜಸ್ ಕಾಣಿಸ್ತಾ ಇದೆಯಾ ನಿಮಗೆ? ಚೇಂಜ್ ತರಬೇಕು ಅಂತ ತುಂಬ ಆಸೆಯಿಂದ ಬಂದೆ. ನಾನು ಒಂದು ಸಂಸ್ಥೆ ಕೂಡ ಆರ್ಗ್ಯಾನಿಕ್ ಮಂಡ್ಯ ಅಂತ ಸಂಸ್ಥೆ ಮಾಡಿ ಟ್ರೈನಿಂಗ್ಗಳು ಮಾಡಿ, ರೈತರಿಗೆ ಫ್ರೀ ಟ್ರೈನಿಂಗ್ ಮಾಡಿ, ಅವ್ರು ಬೆಳೆದಂಥದಕ್ಕೆ ಒಂದು ಔಟ್ಲೆಟ್ಸ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ನನ್ನ ಇದರಲ್ಲಿ. ನಾನು ಈ ಚೇಂಜಸ್ಸು ದೊಡ್ಡ ಮಟ್ಟದಲ್ಲಿ ತರಬೇಕು, ಪಾಲಿಸಿ ಮಟ್ಟದಲ್ಲಿ ತರಬೇಕು ಅಂತ ಎಲೆಕ್ಷನ್ನು ನಿಂತಿದ್ದೆ ನಾನು ಇಂಡಿಪೆಂಡೆಂಟ್ ಆಗಿ ಮಂಡ್ಯದಲ್ಲಿ. ಯಾಕಂದರೆ ಒಂದು ಸ್ವಲ್ಪ ನಮ್ಮ ಕಾಮನ್ ಸೆನ್ಸ್ ಹೇಳಬೇಕು. ಜನ ತುಂಬ ಯಾಮಾರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ತುಂಬ ಯಾಮಾರ್ತಾರೆ, ಹೇಳ್ಬೇಕು ಅನ್ನೋ ಇದರಲ್ಲಿ ನಾನು ಎಲೆಕ್ಷನ್ ಕೂಡ ನಿಂತ್ಕೊಂಡೆ. ಬಟ್ ಜನಕ್ಕೆ ಇದು ಇಟ್ಸ್ ಟೂ ಅರ್ಲಿ ಅಂತ ಅನಿಸ್ತೋ ಏನೋ ಗೊತ್ತಿಲ್ಲ. 2,500 ವೋಟ್ ಹಾಕ್ಬಿಟ್ಟು ಸೋಲ್ಸಿದ್ರು. ಸೊ ನನಗೆ ರಿಯಲೈಸ್ ಆಯಿತು, ನಾನು 10 ವರ್ಷ ಆದಮೇಲೆ ಹೇಳೋ ಅಂಥ ವಿಚಾರ ಈಗ ಹೇಳ್ತಾ ಇದ್ದೀನೇನೋ. ಜನ ದೇ ಡಿಂಟ್ ಅಕ್ಸೆಪ್ಟ್ ಇದು. ಅದಕ್ಕೆ ನಾನು ಅವಾಗಿಂದ ಬಿಟ್ಬಿಟ್ಟೆ. ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಪಾಲಿಟಿಕ್ಸ್. ನಾನು ಇರೋದ್ರಲ್ಲಿ ಎಜುಕೇಟ್ ಮಾಡ್ತೀನಿ, ಬೇಡ ಇನ್ನು ರಾಜಕೀಯನೂ ಬೇಡ. ಯಾಕಂದರೆ ಆ ಸಿಸ್ಟಮ್ ಅಷ್ಟು ಪಾಪ ರಾಜಕಾರಣಿಗಳಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಈಗ ಒಬ್ಬ ಸಜ್ಜನ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ, ಅವನು ಪ್ರಾಮಾಣಿಕವಾಗಿ ಇರಬೇಕು ಅಂದ್ರೂ ಆಗದೇ ಇಲ್ಲ. ಆ ಥರ ಸಿಸ್ಟಮ್ ಆಗೋಗಿದೆ ಪೊಲಿಟಿಕ್ಸ್ಗೆ. ನಾನೇನು ಪೊಲಿಟಿಷಿಯನ್ಸ್ ಕೆಟ್ಟವರು ಅಂತ ಹೇಳ್ತಿಲ್ಲ. ಪೊಲೀಸ್ ಅವ್ರನ್ನ ಹೇಳ್ತೀರ ಅತ್ಯಂತ ಭ್ರಷ್ಟ ಇಲಾಖೆ ಅಂತೀರ, ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೇಳ್ತೀರ ಅತ್ಯಂತ ಭ್ರಷ್ಟ, ಇದು ಗೌರ್ಮೆಂಟ್ ಆಫೀಸಸ್ ಎಲ್ಲ ಭ್ರಷ್ಟರು, ರಾಜಕಾರಣಿಗಳೆಲ್ಲ ಭ್ರಷ್ಟರು ಅಂತ ನಾವೆಲ್ಲ ಹೇಳ್ತೀವಿ. ಪಾಪ ಅವ್ರು ಯಾರು ಭ್ರಷ್ಟರಲ್ಲ. ಇದನ್ನು ಜನಕ್ಕೆ ಹೇಳ್ತೀನಿ, ಇವತ್ತು ನಾನು ಬೈಕೋಬೋದು. ಆ ಭ್ರಷ್ಟಾಚಾರ ಸ್ಟಾರ್ಟ್ ಆಗೋದೇ ದುಡ್ಡಿಸ್ಕೊಂಡು ಓಟ್ ಹಾಕ್ತಿರಲ್ಲ ಅಲ್ಲಿಂದ. ನೀವು ದುಡ್ಡಿಸ್ಕೊಂಡು ಓಟ್ ಹಾಕಿದಾಗ ಒಂದು ಮಂಡ್ಯ ಅಂತ ಇದರಲ್ಲಿ ಒಂದು MLAಗೆ 30ರಿಂದ 40 ಕೋಟಿ ಖರ್ಚಾಗತ್ತೆ. 2 ಲಕ್ಷ ಓಟಿಗೆ 1,500 ಥರ ಕೊಡ್ತಾರೆ. 2 ಲಕ್ಷ ಓಟು, ಅದ್ರಲ್ಲಿ 1,5 ಲಕ್ಷ ಓಟು ಕೊಡ್ತಾರೆ. 1,500 ಓಟು ಕೊಡ್ತಾರೆ. ಸೊ ಅವ್ರು 30 ಕೋಟಿ 40 ಕೋಟಿ ಹಾಕ್ಬಿಟ್ಟಿದ್ದಾರೆ. ಪಾಪ ಎಲ್ಲಿಂದ ಹಾಕ್ತಾರೆ? ಆ ದುಡ್ಡು ರಿಕವರ್ ಮಾಡಬೇಕಲ್ಲ. ಸೊ ಏನು ಮಾಡ್ತಾರೆ ರಾಜಕಾರಣಿಗಳು? 5 ವರ್ಷದಲ್ಲಿ 30 ಕೋಟಿ ಬದಲು ನೆಕ್ಸ್ಟ್ ಎಲೆಕ್ಷನ್ಗೆ 60 ಕೋಟಿ ಆಗತ್ತದು. ಸೊ ಅವನೇನು ಮಾಡೋದು? ಸೇಫರ್ ಸೈಡ್ಗೆ 60 ಕೋಟಿ ಮಾಡಲ್ಲ, 100 ಕೋಟಿ ಮಾಡಲ್ಲ. ಇನ್ನೂ ಸ್ವಲ್ಪ ಮನೆ ಆಸೆ ಜಾಸ್ತಿ ಅಲ್ವಾ, 150 ಕೋಟಿ ಹೊಡೆದಿಟ್ಟಿರ್ತಾನೆ. ಆ 150 ಕೋಟಿ ಹೆಂಗೆ ಹೊಡಿತಾನೆ? ಈಗ ಮನೆ ಹತ್ರ ಜನ ಕೆಲಸ ಕೇಳ್ಕೊಂಡು ಬಂದು ಅವ್ರ ಹತ್ರ ಇಸ್ಕೊಳ್ತಾರಾ? ನೋ, ಇಟ್ ಡಸಂಟ್ ಹ್ಯಾಪನ್ ದಟ್ ವೇ. ಪ್ರತಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಗಿವ್ ದೆಮ್ ಮನಿ ಎವ್ರಿ ಮಂತ್ ಎಲ್ಲ. ದಿಸ್ ಇಸ್ ಹೌ ಇಟ್ ರನ್ಸ್. ಪಾಪ ಒಬ್ಬ ಕಾನ್ಸ್ಟೇಬಲ್ ಬೈತೀವಿ ಇಸ್ಕೊಂಡ ಅಂತ, ಪಾಪ ಅವನು ಅವ್ರ ಮೇಲ್ಗಡೆ ಅವ್ರು ಕೊಡಬೇಕು, ಅವನು ಕೊನೆಗೆ MLA ಕೊಡಬೇಕು, MLA ಕೊನೆಗೆ ಎಲೆಕ್ಷನ್ಗೆ ಜನಕ್ಕೆ ಕೊಡಬೇಕು. ಆಯಿತಾ? ಇದು ಈ ಭ್ರಷ್ಟ ನಾವು ಸ್ಟಾರ್ಟ್ ಮಾಡಿದ್ದು. ಕಾಮನ್ ಮ್ಯಾನ್ ಸ್ಟಾರ್ಟೆಡ್ ಭ್ರಷ್ಟಾಚಾರ. ಅವ್ನು ಕೊಡಕ್ಕೆ ಬಂದಿರ್ತಾರೆ, ನೀ ಯಾಕೆ ಇಸ್ಕೊಂಡೆ? ಕೆಲಸ ಮಾಡೋ ಸಾಕು ಅಂತ ಹೇಳ್ಬೇಕಾಯ್ತು. ಎಲ್ಲ ಇಸ್ಕೊಳ್ತಾರೆ. ಸೊ ಭ್ರಷ್ಟ ಯಾವ ಪೊಲಿಟಿಷಿಯನ್ಸ್ನು, ಯಾವ ಗೌರ್ಮೆಂಟ್ ಇವ್ರನ್ನು ಅದನ್ನು ಕ್ರಿಯೇಟ್ ಮಾಡಿದ್ದೆ ನಾವು, ಕಾಮನ್ ಮ್ಯಾನ್. ಸರ್, ಈಗ ನಾನು ಏನು ಕೇಳಕ್ಕೆ ಬಂದೆ ಅಂದರೆ, ಮುಖ್ಯವಾಗಿ ಅಮೇರಿಕಾದಲ್ಲಿ ಇದ್ದಿದ್ರಿ, ಮೇ ಬಿ ಐ ಗೆಸ್ ನೀವು ಅಲ್ಲಿನ ಕೃಷಿ ಪದ್ಧತಿಯನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಭಾರತೀಯ ಕೃಷಿ ಪದ್ಧತಿಗೂ ಅಮೇರಿಕನ್ ಅಗ್ರಿಕಲ್ಚರ್ ಸಿಸ್ಟಮ್ಗೆ ವ್ಯತ್ಯಾಸ ಇದೆಯಾ? ಟೆಕ್ನಿಕಲಿ ಅದೇ ಕೃಷಿ ಪದ್ಧತಿ ಥರ ನಾವು ಫಾಲೋ ಮಾಡ್ತಾ ಇರೋದು, ಅದಕ್ಕೆ ಹಾಳಾಗಿರೋದಲ್ಲ. ಅಮೇರಿಕಾದಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ. ಒಬ್ಬ ರೈತನಿಗೆ 500 acres ಮಿನಿಮಮ್ ಇರುತ್ತೆ, 500 ಎಕರೆ. ಅವ್ರಿಗೆ ದೇ ಡೂ ಓನ್ಲಿ ಮೊನೋಕ್ರಾಪ್, ಒಂದೇ ಥರ ಏಕ ಬೆಳೆ ಮಾಡ್ತಾರೆ. ಯಾಕಂದರೆ ವಿಧಿ ಇಲ್ಲ, ಯಾಕಂದರೆ ಅಷ್ಟು ಮಲ್ಟಿಪಲ್ ಮಾಡೋಕ್ಕೆ ಖರ್ಚು ಜಾಸ್ತಿ ಆಗುತ್ತೆ. 500 ಎಕರೆ ಜೋಳ ಹಾಕಿದ್ರೆ 500 ಎಕರೆ ಅಂದರೆ ಫುಲ್ ಜೋಳನೇ. ಅಲ್ಲಿನ ಸಾಯಿಲ್ ಎಲ್ಲ ಹೆಂಗೆ ಸರ್? ನಮ್ಮದು ಚೆನ್ನಾಗಿದೆ. ವೆದರ್ ಕಂಡೀಷನ್ ವೇರಿ ಆಗುತ್ತೆ. ಕೆಲವು ಚಳಿಗಾಲ ಎಕ್ಸ್ಟ್ರೀಮ್ ಬರುತ್ತೆ, ಬಿಸಿಲಲ್ಲಿ ಎಕ್ಸ್ಟ್ರೀಮ್ ಬಿಸಿಲು ಬರುತ್ತೆ. ನಾರ್ತ್ ಹೋದರೆ ಚಳಿಗಾಲದಲ್ಲಂತೂ ತುಂಬ ಇದು. ಸೊ ದೇ ಹ್ಯಾವ್ ಅಡಾಪ್ಟೆಡ್. ಅವ್ರು ಮಾಡ್ತಾ ಇದ್ದಾರೆ ಅವ್ರ ಲ್ಯಾಂಡ್ಗೆ. ನಾವು ಯಾವಾಗಲೂ ವೆಸ್ಟರ್ನರ್ಸ್ ಆರ್ ಗುಡ್, ಅವ್ರೇ ಸ್ಟ್ಯಾಂಡರ್ಡು. ಅವ್ನು ಕೋಟ್ ಹಾಕಿದ್ರೆ ನಾವು
ಆ ಥರ ಮನಸ್ಥಿತಿ ಬಂದಿದ್ದೀವಲ್ಲ. ಸೊ ಅವ್ರ ಇದನ್ನ ನಾವು ಕಾಪಿ ಮಾಡಿದ್ವಿ ಸಣ್ಣ ವಯಸ್ಸಲ್ಲಿ. ಈಗ 500 ಎಕರೆಯಲ್ಲಿ ಜೋಳ ಬೆಳೆಯೋನ್ ಇನ್ಕಮ್ ಬೇರೆ, 1 ಎಕರೆ ಜೋಳ ಬೆಳೆಯೋನ್ ಇನ್ಕಮ್ ಬೇರೆ, ಪ್ರಾಫಿಟ್ ಲಾಸ್ ಬೇರೆ. ಸೊ ನಮ್ಮಲ್ಲಿ ಅದಕ್ಕೆ ಆ ಸಿಸ್ಟಮೇ ಇವತ್ತು ಇಂಡಿಯಾದಲ್ಲಿ ಬಂದು ಕೂತಿರೋದು, ವೆಸ್ಟರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ವಿಚ್ ಇಸ್ ನಾಟ್ ಸೂಟಬಲ್ ಫಾರ್ ಇಂಡಿಯನ್ ಫಾರ್ಮರ್ಸ್. ಇಂಡಿಯಾದಲ್ಲಿ 90% ಮೇಲೆ ಸಣ್ಣ ಕೃಷಿಕರು, ಮಾರ್ಜಿನಲ್ ಫಾರ್ಮರ್ಸ್ ಅಂತಾರೆ. ಯಾರ ಹತ್ರ 3 ಎಕರೆಕ್ಕಿಂತ ಕಮ್ಮಿ ಲ್ಯಾಂಡ್ ಇರುತ್ತೋ ಅವ್ರನ್ನ ಮಾರ್ಜಿನಲ್ ಫಾರ್ಮರ್ ಅಂತಾರೆ. ಆ ಮಾರ್ಜಿನಲ್ ಫಾರ್ಮರ್ಗೆ ಹೋಗ್ಬಿಟ್ಟು ಲಾರ್ಜ್ ಫಾರ್ಮರ್ ಫಾರ್ಮೆಟ್ ಹಾಕಿದ್ದೀವಿ. ದಟ್ ಈಸ್ ತಪ್ಪು.